ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿಆರ್ ಫಾರ್ಮರ್ಸ್ ಒನ್. ಇವತ್ತಿನ ವಿಡಿಯೋದಾಗ ಏನಪ್ಪ ಅಂದ್ರೆ ಒಂದೆರಡು ಪಟ್ಟಿ ಮುರಿದು ಬಿತ್ತಿದ್ವಲ್ಲ ನಾವು. ಮುರಿದು ಬಿತ್ತಿ ಸಜ್ಜಿ ಯಾವ ಥರದಂತ ತೋರಿಸ್ತೀನಿ. ಸದ್ಯಕ್ಕೆ ನೀರು ಅದೇ ಹೊಲಕ್ಕವ, ಯಾವ ಥರದಂತ ತೋರಿಸ್ತೀನಿ ನೋಡ್ರಿ. ಈಗ ಇಲ್ಲಿ ಕಾಣುತ್ತಲ್ಲ, ಇದೇ ಹೊಲದ ಜೊತೆಗೇ ಈ ಹೊಲನು ಬಿತ್ತಿದ್ವಿ. ಇದೊಂದು ಮತ್ತು ಆ ಸೈಡ್ ಎಲ್ಲಟು ಬಿತ್ತಿದ್ದು, ಅಂದರೆ ಇದನ್ನು ನಾಟಲಿಲ್ಲ. ಮತ್ತೊಂದು 15 ದಿನ ಬಿಟ್ಟು ಮತ್ತೆ ಮುರಿದು ಬಿತ್ತಿದ್ಗಳ ಈ ಥರ ಅದು ನೋಡ್ರಿ. ಸದ್ಯಕ್ಕೆ ಸಜ್ಜಿ ಇಲ್ಲೇನು ದೊಡ್ಡ ಕಾಣತಾವಲ್ಲ, ದೊಡ್ಡ ಅದ್ರ ಜೊತೆ ಫಸ್ಟ್ ಬಿತ್ತಿದ್ದು ಈ ಥರ ನಾಟಿ ಈ ಥರ ಅದಾವ. ಈಗ ಮುರಿದು ಬಿತ್ತಿದ್ದು ಅಂದ್ರೆ ಹಿಂದಿಡಕ್ಕೆ ಬಿತ್ತಿದ್ವಲ್ಲ, ಅದು ನಡಬರ್ ಕಾಣುತ್ತಲ್ಲ ಸಾಲು ಈ ಥರ ನೋಡ್ರಿ. ಸದ್ಯಕ್ಕೆ ನೀರು ಇದೇ ಹೊಲಕ್ಕೆ ಆ ಹೊಲಕ್ಕೆ ಸ್ಟ್ರೇಟ್ ಅವ, ಏಕ ಆಗ್ತಲ್ಲ. ಮತ್ತು ಮೊನ್ನೆ 2 ಚೀಲ ಗೊಬ್ಬರದ ಉಗ್ಗ್ಯದ, ಈಗ ಕವರ್ ಹಾಕತ್ತ, ಸ್ವಲ್ಪ ಕರ್ಕರ ಕಾಣಕತ್ತ. ಇನ್ನೊಂದು 4 ಚೀಲ ತಂದುಗೇಸಿ ಇಲ್ಲೇ ಹಾಕೀನಿ. ನಿನ್ನೆ ಟ್ರ್ಯಾಕ್ಟರ್ ತಂದುಗೇಸಿ ಇಲ್ಲೇ ಹಾಕಿದೆ. ಗಾಡಿ ತೊಗೊಂಡೋಗಿಸಿ ಗೊಬ್ಬರ ತೊಗೊಂಬಂದೇಸಿ ಇಲ್ಲೇ ಹಾಕಿನಿ. ಮತ್ತು ಇಟ್ಟಿದ್ರೆ ನಾವು 1-2 ದಿನದಾಗ ಇಲ್ಲೇ ಚಲ್ಬೇಕು. ಅದಕ್ಕೆ ಮತ್ತೆ ಯಾಕೆ ಮನೆ ಬಿಲ್ಲಿ ಹಾಕೋದಂತ ಇಲ್ಲೇ ತಂದು ಇಲ್ಲೇ ಗಾಡಿನೇ ಇಲ್ಲಿಗೆ ಬರ್ತಲ್ಲ, ಅದಕ್ಕೆ ಮತ್ತೆ ಹಿಂದಿಡಕ್ಕೆ ಹಾಕ್ಬೇಕು ಅಂತ ತಿರ್ಗಬೇಕು. ಮತ್ತು 4 ಚೀಲ ಆದ್ರೆ ಹೋದ ಹೈರಾಣ ಆಯ್ತು, ಮತ್ತು ದೂರ ಆಗ್ತವಲ್ಲ, ಅದಕ್ಕೆ ಇಲ್ಲೇ ತಂದು ಹಾಕಿನಿ. ನೋಡ್ರಿ ಸದ್ಯಕ್ಕೆ ಈ ಥರ ಕಾಣುತ್ತದೆ ಸಜ್ಜಿ. ಅಂದ್ರೆ ಹಿಂದಿಡಕ್ಕೆ ಮುರಿದು ಬಿತ್ತಿದ್ದು ಸಜ್ಜಿ ಇದು ಈ ಥರ ಕಾಣುತ್ತೆ. ಅದನ್ನು ಪಟ್ಟಿನ ತೋರಿಸ್ತೀನಿ, ಅದನ್ನು ಹೆಂಗೆ ಕಾಣುತ್ತೆ ನೋಡಕತ್ರಿ. ಬರೀ ಈಗ ನೋಡ್ರಿ, ಹೊಸ ಮೋಟ್ರು CRI ತಂದಿದ್ದೀವಲ್ಲ, ಇಲ್ಲಿ ತನಂತರ ಮಸ್ತ್ ಬೆಂಕಿ ನಡೆದ. ಆ ಮೋಟ್ರ್ 10 HP ಇತ್ತು, ಅಂದ್ರೆ ಅದು 24-25 ಗುಬ್ಬಿ ಹಿಡಿತಿತ್ತು. ಇದು 700 HP ಇದೆ. ಇದಕ್ಕೂ ಈಗ 24 ಗುಬ್ಬಿ ಹಾಕಿನಿ. ಅಂದ್ರೆ ಫೋರ್ಸ್ಲೇ ಹೊಡ್ಯಾಕತ್ತದ. ಗುಬ್ಬಿ ನೋಡ್ತಿರ್ಬೋದು ನೀವು, ಗುಬ್ಬಿ ಶೇಕ್ ಹಾಕತ್ತಂದ್ರೆ ಆ ಥರ ಪ್ರೆಷರ್ಲಿ ಹೊಡ್ಯಾಕತ್ತದ. ಏನೋ 1-2 ಗುಬ್ಬಿ ಹಾಕಿದ್ರು ನಡೀತಿತ್ತು, ಆದರೂ ನಾವು ಗುಬ್ಬಿ ಹಾಕಿಲ್ಲ ಅಂತ. ಅಂದ್ರೆ ಕರೆಕ್ಟ್ ಹೊಲಕ್ಕೆ ಎಲ್ಲಿ ಅದನ್ನು ಆಗ್ಬೇಕು, ಅಲ್ಲಿಗೆ ಆಗ್ಯದಲ್ಲ. ಅದಕ್ಕೆಲ್ಲ ಮತ್ತೆ ಚೇಂಜ್ ಮಾಡಮಂತ, ಅಂದ್ರೆ ಯಾಕೆ ಎಕ್ಸ್ಟ್ರಾ ಗುಬ್ಬಿ ಹಾಕಮಂತ ಹಾಕಿಲ್ಲ. ಇವತ್ತಿಗೆ ಹೊಲ ಆಯ್ತದ ನೀರು. ಇಲ್ಲಿ ಸ್ವಲ್ಪ ಉಳಿತು, ಅಂದ್ರೆ ಈ ಹೊಲ್ದಾಗ ಬೀಳುತ್ತೆ ಇವತ್ತು ಗುಬ್ಬಿ. ಇದ್ರಾಗ ಒಂದು ಇಟ್ಟು ತೊಯ್ಕಂತ ಅದ್ರಾಗ ಇಟ್ಟು ತೊಯ್ತು ನಡಬರ್ಕು, ಡಾಣನು ತೊಯ್ತದೆ. ಇಲ್ಲಿ ಇದೊಂದು ನೋಡ್ರಿ, ಇದೊಂದು ಪಟ್ಟಿ ಹಿಂದಿಡಕ್ಕೆ ಮುರಿದು ಬಿದ್ದಲ್ಲ. ಆ ಹೊಲದಕ್ಕಿಂತ ಈ ಹೊಲ ಮಸ್ತ್ ಅದ, ಅಂದ್ರೆ ಅದಕ್ಕಿಂತ ಸ್ವಲ್ಪ ಚಂದ ಅದ, ಚಲೋ ಅದ, ಸ್ವಲ್ಪ ಚಲೋ ನಾಟ್ಯದ. ಇದಕ್ಕೂ ಗೊಬ್ಬರ ಉಗ್ಗಿ ನೀರು ಹಚ್ಚಿದ್ದಾಗ್ಯದ. ನೀರು ಹಚ್ಚಿದ್ಗಳ ಈ ಥರ ಕಂಡದ. ಇಲ್ಲೊಂದು ಬೋರ್ ಇತ್ತಲ್ಲ, ಆ ಬೋರ್ ನೀರು ಸುಮ್ಮನೆ ಚಾಲು ಮಾಡಿ ಇಟ್ಟಿವಿ. ಸುಮ್ಮನೆ ಯಾಕೆ ಬಂದ್ ಮಾಡಿಡಮ್, ನೀರು ಹೋದಷ್ಟು ಹೋಗಲಿ, ತೊಯ್ಲಿ. ಮತ್ತು ಹೆಂಗಿದ್ರೆ ಹೊಲಕ್ಕೆ ಹಚ್ಚದಲ್ಲ, ನೀರು ಹಸಿ ಅದ್ರಾಗ ಎಲ್ಲೇನಾಗಲಿ ಹಸಿ, ಒಟ್ಟು ಹೊಲ ಹಸಿ ಇರ್ಲಂತ ಮತ್ತೆ ಕಿತ್ತೆ ಹಾಕಿವಿ. ಇದನ್ನು ಚಾಲು ಅದ. ನಮ್ಮ ಬೋರ್ ಒಂದು ಬಂದಿಟ್ಟಿವಿ. ಅದು ಸ್ಟಾರ್ಟರ್ದಾಗ ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆಲ್ಲ ಬಂದಿಟ್ಟಿವಿ. ನಾಳೆ ನಾಡ್ದಾದ್ರೂ ಮಾಡಿಸ್ಬೇಕು. ನೋಡ್ರಿ ಈ ಥರ ಕಾಣಿಸ್ತೆ ಅಜ್ಜಿ. ಈ ಹೊಲ ಆಗೋಣ. ಮತ್ತು ಇದೇ ಬೋರ್ ತಂದುಗೇಸಿ ಇಲ್ಲಿ ಒಂದು ಹೊಲ ಇತ್ತಲ್ಲ, ಈ ಹೊಲಕ್ಕೆ ಹಚ್ಬೇಕು ನೀರು. ನೋಡ್ರಿ ಸದ್ಯಕ್ಕೆ ಇದು ಯಾವ ಥರ ಕಾಣಿಸ್ತದೆ. ಸದ್ಯಕ್ಕೆ ನಮ್ಮ ಲೆಕ್ಕದಾಗ ನಾವು ಮಾಡಿದ ಹೊಲಗಳ್ದಾಗ ಇದೇ ಸೊಪ್ಪು ಚಲೋ ಅದು ಸಜ್ಜಿ. ಅಂದರೆ ಎಲ್ಲರ ತೆನಿ ಬಿಟ್ಟದ ಈ ಥರ ಅವ ನೋಡ್ರಿ ಸಜ್ಜಿ. ಇನ್ನು 1 ವಾರ ಎಲ್ಲ 15 ದಿನದಾಗ ಎಲ್ಲ ತೆನಿ ಬಿಟ್ಟದ, ಕಾಳದು ಹಿಡಿಬೋದು. ಅವಾಗೊಂದು ತೋರಿಸ್ತೀನಿ ಯಾವ ಥರ ಅಂತ. ಇದಕ್ಕೆ ನೀರು ಹಚ್ಚೋತೀನಿ ಅಂತ ತೋರಿಸ್ತೀನಿ ಇದೊಂದು ಸೈದಿ. ಬರೀ ಸದ್ಯಕ್ಕೆ ಜೋಳ ಅಂತ ಬರಬೇಕದ. ಜೋಳದ ವಿಡಿಯೋ ಮಾಡಿದಾಗ ಒಬ್ರು ಅಣ್ಣವ್ರು ಕಾಮೆಂಟ್ ಮಾಡ್ಯಾರ, ಆಗ ಸ್ವಲ್ಪ ನೀರು ಜಗ್ಗಿ ಹಚ್ಚಪ್ಪ ಅಂತಂದ್ರೆ ಅವ್ರು ಹೇಳ್ದಂಗೆ ಇನ್ನೂ 1-2-3 ಸತಿ ನೀರು ಹಚ್ಚಿದ್ವಿ. ನೀರು ಹಚ್ಚಿಗೆಸಿ ನಿಮಗೊಂದು ತೋರಿಸ್ತೀನಿ, ಏನು ಫೈನಲ್ ಅಂತಕ್ಕೆ ಬಂದದ ಏನು ಅಂತ ತೋರಿಸ್ತೀನಿ. ನೋಡಕತ್ರಿ, ಹೇಳಕತ್ರಿ ನೀವು ಕಾಮೆಂಟ್ ಮಾಡಿ. ಇದು ನಮ್ಮ ದೊಡ್ಡಪ್ಪರ್ದು, ಎಲ್ಲ ಒತ್ತಟಿಗೆ ಬಿತ್ತಿದ್ದು, ಎಲ್ಲ ಒತ್ತಟಿಗೆ ರಾಶಿ ಆಗ್ತಾವ. ರಾಶಿ ಆದಾಗ ಎಟ್ಟಾಯ್ತು ಅಂತ ತೋರಿಸ್ತೀನಿ, ನೋಡಕತ್ರಿ.